ನಂಗೆ ಅರ್ಥ ಆಗ್ತಿಲ್ಲ. ಏನು ಹೇಳು? ಅಲ್ಲಿಗೆ ಹಿಂಗೆ ಅಂದಲ್ಲ. ಸುಮ್ಮನೆ ಅಂದರೆ ಕೆಮ್ಮಿದ್ದಕ್ಕ. ಚೆನ್ನಾಗಿದ್ಯಾ ಅಪ್ಪು? ಚೆನ್ನಾಗಿದ್ಯಾ? ಏನು ಬೇಕಂದ? ಒಂದಿನ ಹಸುಗೆ ಊಟ ಮಾಡ್ಸೋಕ್ಕೆ 800 ರುಪೀಸ್ ಅಂತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಒಂಥರ ಚೆನ್ನಾಗಿದ್ದೀವಿ, ಒಂಥರ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬೆಳಗ್ಗೆನೇ ಇವತ್ತು ಬ್ಲಡ್ ಟೆಸ್ಟಿಗೆ ಇದು ಮಾಡಿ ಕರೆಸಿದ್ದೀವಿ ಮನೆಗೇ. ಸೊ ಇವಾಗೆಲ್ಲ ಸೋ ಮೆನಿ ಆ್ಯಪ್ಸ್ ಇದೆ. ಬ್ಲಡ್ ಟೆಸ್ಟ್ನ ಹೋಗಿ ಅವ್ರ ಸೈಡೇ ಮಾಡಿಸ್ಬೇಕು ಆ ಥರ ಏನೂ ಇಲ್ಲ. ಮನೆಗೆ ಕರೆಸ್ಬಿಟ್ಟು ಕೂಡ ಅವ್ರ ಬ್ಲಡ್ ಮತ್ತು ಯೂರಿನ್ ಎಲ್ಲ ತೊಗೊಂಡು ಹೋಗ್ತಾರೆ. ನನಗೆ ಸ್ವಲ್ಪ ಥೈರಾಯ್ಡು ಮತ್ತು ಶುಗರ್ ಟೆಸ್ಟ್ ಮಾಡಿಸ್ಬೇಕಿತ್ತು. ಎರಡನೇ ಯಾಕೆ ಮಾಡಿಸೋದು, ತುಂಬ 99+ ಏನೋ ಟೆಸ್ಟಿಂಗ್ ಇತ್ತು. ಅದನ್ನು ಮಾಡಿಸೋದಕ್ಕೆ ಅಂತ ಕರೆಸಿದ್ದೀವಿ. ಆ್ಯಂಡ್ ಸ್ವಲ್ಪ ಔಟ್ಸೈಡೆಲ್ಲ ಹೋಗ್ತೀವಿ ಇವತ್ತು. ಔಟ್ಸೈಡೆಲ್ಲ ಹೋಗಿ ಹೇಗಾಯ್ತು ಏನೋ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ವಿಡಿಯೋ ನೋಡಿ. ಈ ಥೈರಾಯ್ಡ್ ಅನ್ನೋದು ಇತ್ತೀಚೆಗೆ ಹೆಣ್ಮಕ್ಳಲ್ಲೇ ಜಾಸ್ತಿ. ಗಂಡಸರಲ್ಲಿ 25% ಅಂತ ಹೇಳ್ಬೋದು, ಬಟ್ ವುಮೆನ್ಸಲ್ಲೇ 75% ಜಾಸ್ತಿ ಅಂತಲೇ ಹೇಳ್ಬೋದು. ಅದು ಏನು ಗೊತ್ತಾ, ಹೆಣ್ಮಕ್ಳಿಗೆ ಯಾಕೆ ಬರುತ್ತೆ ಅನ್ನೋದಾದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ. ಸೊ ಇದು ಹೆಣ್ಮಕ್ಳಿಗೆ ಜಾಸ್ತಿ ಎಫೆಕ್ಟ್ನ ಕೊಡೋದು ಅಂತಲೇ ಹೇಳ್ಬೋದು. ಯಾಕೆ ಏನು ಅನ್ನೋದಕ್ಕೂ ನನಗೂ ಗೊತ್ತಿಲ್ಲ. ನಾನೊಂದು 15 ಇಯರ್ಸಿಂದ ನಾನು ಟ್ಯಾಬ್ಲೆಟ್ ತೊಗೋತಾಯಿದ್ದೀನಿ. 25 mg ಟ್ಯಾಬ್ಲೆಟ್ನ ನನಗೆ ಟಿಲ್ 2020 ಅವಳು ನನಗೆ ಪ್ರೆಗ್ನೆಂಟ್ ಆದನಲ್ವ, ನಮ್ಮ ಪಾಪ ಪ್ರೆಗ್ನೆಂಟ್, ಅಲ್ಲಿವರೆಗೂ 25 mgನೇ ತೊಗೋತಾಯಿದ್ದು. ಬಿಕಾಸ್ ನಾರ್ಮಲ್ ಆಗೇ ಇತ್ತು. ನನ್ನ ಮಗಳು ಪ್ರೆಗ್ನೆಂಟ್ ಟೆಸ್ಟ್ ಎಲ್ಲ ಮಾಡಿಸಿದ್ನಲ್ವ, ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಟೆಸ್ಟ್ ಅದೇ ಇದೆಲ್ಲ. ಆ ಟೈಮಲ್ಲಿ ಡಾಕ್ಟ್ರ್ ಹೇಳಿದ್ರು ಡೋಸೇಜ್ ಜಾಸ್ತಿ ಮಾಡಿ 50 mgನ ಕೊಟ್ಟರು. ಸರಿ ಅಂತ ಹೇಳಿಬಿಟ್ಟು ಅದನ್ನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ಆವಾಗ ಟೆಸ್ಟ್ ಮಾಡಿಸಿದ್ದು ಅವಳೊಂದು 3 ಮಂತ್ ಪ್ರೆಗ್ನೆಂಟ್ ಇರುವಾಗೇನೋ ಮಾಡಿಸಿದ್ದು ನಾನು. ಮತ್ತು ಯಾವುದೇ ಥರ ಬ್ಲಡ್ ಟೆಸ್ಟ್ ಮಾಡಿಸಿರಲಿಲ್ಲ. ಸೊ 6 ಮಂತು ಮತ್ತು ಆಗಿಲ್ಲ 6 ಮಂತ್ಗಂದರೆ 1 ಇಯರ್ಗಾದರೂ ನೀವು ನೀವೇ ಆಗಲಿ ನಾನೇ ಆಗಲಿ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡಬೇಕಾ ಇಲ್ಲ ರಿಡ್ಯೂಸ್ ಮಾಡಬೇಕಾ ಮಾಡಬೇಕಾ ಅನ್ನೋದನ್ನು ಡಾಕ್ಟರ್ ಸಜೆಷನ್ ಮೇಲೆ ತೊಗೋಬೇಕಾಗತ್ತೆ. ಇಲ್ಲಾಂದರೆ ತುಂಬಾ ಡೇಂಜರ್ ಆಗುತ್ತೆ. ಹೈ ಆಗ್ಬೋದು, ಲೋ ಆಗ್ಬೋದು. ಅದಕ್ಕೆ ನಾನು ಈ ಸರಿ ಎಲ್ಲ ಟೆಸ್ಟಿಂಗ್ ಆಗುತ್ತೆ, ಶುಗರ್ದೆಲ್ಲ ಒಟ್ಟಿಗೆ ಇರುತ್ತಲ್ವ, ಸರಿ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡೋಣ ಅಂತೇಳಿ. ನಮ್ಮ ಫ್ಯಾಮಿಲೀಲಿ ನಮ್ಮ ಅಪ್ಪ ಅಮ್ಮಂಗೆ ಯಾರಿಗೂ ಶುಗರ್ ಇಲ್ಲ. ಸೊ ಅದು ಹೆರಿಡಿಟಿಯಿಂದ ಬರುತ್ತೆ, ಫ್ಯಾಮಿಲಿಯಿಂದ ಬರುತ್ತೆ ಅಂತಾರೆ. ಆ್ಯಂಡ್ ಸಕ್ಕರೆ ತಿಂದರೆ ಬರುತ್ತೆ ಅಂತಾರೆ. ಸಕ್ಕರೆ ತಿಂದರೆ ಯಾವುದೇ ಕಾರಣಕ್ಕೂ ಬರಲ್ಲ. ಟೆನ್ಷನ್ನು, ಹೆವಿ ರಿಸ್ಕ್ ತೊಗೊಂಡ್ರೆ ಮಾತ್ರ ಶುಗರ್ ಅಟ್ಯಾಕ್ ಆಗೋದು ಅಂತಲೇ ಹೇಳ್ತೀನಿ. ಮನುಷ್ಯನ ಬಾಡಿಲಿ ಎಲ್ಲ ಕಾಯಿಲೆಗಳು ಇರುತ್ತೆ, ಪ್ರತಿಯೊಂದು ಕಾಯಿಲೆನೂ ಕೂಡ ಇರುತ್ತೆ. ಶುಗರ್ ಆಗಿರ್ಬೋದು, ಥೈರಾಯ್ಡು ಅಥವಾ BP ಯಾವುದೇ ಆಗಿರ್ಬೋದು, ಎಲ್ಲ ನಾರ್ಮಲಲ್ಲಿ ಇರಬೇಕು, ಅಂದರೆ ಕಂಟ್ರೋಲಲ್ಲಿ ಇರಬೇಕು. ಇಷ್ಟು ಪಾಯಿಂಟ್ಸ್ ಅನ್ನೋದಿರುತ್ತೆ, ಆ ಪಾಯಿಂಟ್ಸಲ್ಲಿದ್ದರೆ ಮಾತ್ರ ಇದಾಗೋದು. ಇಲ್ಲಾಂದರೆ ಯಾವುದೇ ಒಂದು ಜಾಸ್ತಿ ಆದ್ರೂ ಮನುಷ್ಯಂಗೆ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಈ ಟೆನ್ಷನ್ನು ಮತ್ತು ರಿಸ್ಕು, ಈ ಏನೇನೋ ಮಾನಸಿಕ ಒತ್ತಡ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ಎಲ್ಲ ಇದನ್ನು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮೇಯ್ನ್ ಶುಗರ್ ತಿಂದರೆ ಇದು ಬರುತ್ತೆ ಅಂತ ಹೇಳ್ತಾರೆ. ಶುಗರು, ಸಕ್ಕರೆ ಐಟಮ್ಸ್ ಆ ಥರದ್ದೆಲ್ಲ ತಿಂದರೆ ನೆವರ್ ಆ ಥರ ಥಿಂಕ್ ಮಾಡಲೇಬೇಡಿ. ಒಬ್ಬೊಬ್ಬರು ಯಾರು ಸ್ವೀಟ್ ಅಷ್ಟು ತಿನ್ನೋದೇ ಇಲ್ಲ, ಆದರೂ ಶುಗರ್ ಇರುತ್ತೆ. ಅದೇ ಟೆನ್ಷನ್ನು ಮತ್ತು ಸ್ಟ್ರೆಸ್ ಎಲ್ಲ ತೊಗೊಂಡ್ರೆ ಮತ್ತು ನಿದ್ರೆ ಎಲ್ಲ ಕರೆಕ್ಟಾಗಿ ಮಾಡದೇ ಇದ್ದರೆ ಆ ಥರ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ, ನಾನು ಏನು ಮೆಡಿಸನ್ ಮಾಡ್ತೀನಿ, ಡಾಕ್ಟರ್ ಏನು ಹೇಳಿದ್ರು ಅದನ್ನೆಲ್ಲ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಅದು ಆ ಥರ ಅವರು ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಒಬ್ಬರಿಗೆ ಎಲ್ಲರಿಗೂ ಒಂದೇ ಟ್ಯಾಬ್ಲೆಟ್ಸು, ಒಂದೇ ಮೆಡಿಸನ್ ಅಂತ ಹೇಳೋಕ್ಕಾಗಲ್ಲ. ಸೊ ಬಟ್ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನಿವತ್ತು ಜಯನಗರ ಹೋಟೆಲಿಗೆ ಬಂದಿದ್ವಿ, ಹೊಸ ಹೋಟೆಲ್ಗೆ. ಸೊ ಹೋಟೆಲ್ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ, ಫುಡ್ಡು ಚೆನ್ನಾಗಿದೆ. ಯಾರಾದರೂ ಹೋಗಂಗಿದ್ರೆ ಹೋಗಿ. ಇದು ಗಣೇಶ ಟೆಂಪಲ್ ಇದೆಯಲ್ಲ ಜಯನಗರ 4th ಬ್ಲಾಕಲ್ಲಿ, ಮುಂಚೆ ಯಾವುದೋ ಹೋಟೆಲ್ ಇತ್ತು, ಯಾವುದಪ್ಪ ಅದು, ನಿಮಗೇನಾದ್ರು ಆ ಮೆಟ್ರೋ ಸ್ಟೇಷನ್ ಇಳಿದ್ರೆ ನಿಮಗೆ ಒಂದು 500 ಮೀಟರಲ್ಲಿ ಲೆಫ್ಟಲ್ಲಿದೆ ಅಕ್ಷಯಮ್ ಅಂತ ಹೇಳಿ. ಸೊ ಮೆನ್ಯೂ ಎಲ್ಲ ನೋಡಿ ಇಲ್ಲೇ ಇದೆ. ಇಲ್ಲ ನೀವು ಮೆನ್ಯೂ ತರಿಸ್ಕೊಂಡು ಆರ್ಡ್ರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಇಲ್ಲೇ ನೋಡಿಕೊಂಡು ನೀವು ಆರ್ಡರ್ ಮಾಡ್ಬೋದು. ಫುಡ್ಡು ಕೂಡ ಚೆನ್ನಾಗಿದೆ, ಹೋಗಿ. ಗುಡ್ಡಾ ಚೆನ್ನಾಗಿದೆ ಅಪ್ಪು, ಚೆನ್ನಾಗಿದೆಯಾ?
ಮಸ್ಟ್ ಇಲ್ಲಿ ಮೊಜಿಟೋಸ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಗವಾ, ಚಿಲ್ಲಿ ಗವಾ ಆ್ಯಂಡ್ ಇನ್ನೊಂದು ಹೆಸರು ಗೊತ್ತಾಗಲಿಲ್ಲ, ಸಾರಿ. ಒಂದು ಲೆಮನ್ ಸೋಡಾ ತರಿಸಿದ್ವಿ, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಊಟ ಮಾಡಿಕೊಂಡು ಬರ್ತಾ ನನ್ನ ಮೊಬೈಲ್ಗೆ ಸ್ವಲ್ಪ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕಿತ್ತು. ಮೇಡಮ್ ಅವರು ಜಾಸ್ತಿ ಎತ್ತಾಕಿ ಮಾಡಿ ಎಲ್ಲ ಇದೆ, ನಾನೇ ಒಂದೊಂದು ಸರಿ ಎತ್ತಾಕ್ಬಿಡ್ತೀನಿ. ಅದನ್ನು ಹಾಕಿಸ್ಕೊಂಡು ಸ್ವಲ್ಪ ಭೀಮಾ ಹಾಗೆ ಬಂದಿದ್ವಲ್ವ ಜಯನಗರ್ಗೆ, ಸರಿ ಎಲ್ಲ ಒಂದೇ ಸರಿ ಮಾಡ್ಕೊಂಡು ಹೋಗೋಣ ಅಂಥೇಳಿ. ಭೀಮಾದು ಕೂಡ ಮಂತ್ಲಿ ಸ್ಕೀಮ್ದು ಪೇ ಮಾಡಬೇಕಿತ್ತು, ಅದನ್ನು ಕೂಡ ಪೇ ಮಾಡಿ ಹೋಗೋಣ ಅಂಥೇಳಿ ಇಲ್ಲಿ ಬಂದಿದ್ದೀವಿ. ಸೊ ಯಾವಾಗಲೂ ರಶ್ಶೇ ಇರುತ್ತೆ. ಸೊ ಇಲ್ಲಿ ಲಾಸ್ಟಲ್ಲಿ 4th ಒನ್ ಇದೆಯಲ್ಲ, ಆ ಥರದ್ದು ತೊಗೋಬೇಕು ಅನ್ನೋ ನನ್ನ ಆಸೆ ಇದೆ. ಯಾವಾಗ ಡ್ರೀಮ್ಸ್ ಕಮ್ ಟ್ರೂ ಆಗುತ್ತೆ ಅನ್ನೋದನ್ನು ನೋಡೋಣ. ಇವಳಿಗೆಲ್ಲಾದರೂ ಹೋಗ್ಬಿಟ್ರೆ ಒಂದು ಬಲೂನ್ದೇ ಒಂದಿದು, ಮನೇಲಿ ಎಷ್ಟೇ ಬಲೂನ್ ಇದಿರಲಿ ಮಾಡಲಿ, ಔಟ್ಸೈಡ್ ಹೋದಾಗ ಇವಳಿಗೆ ಬಲೂನ್ ಬೇಕೇ ಬೇಕು. ಬ್ಯಾಂಕ್ ಹತ್ರ ಎಲ್ಲೋ ಸ್ಟಿಕ್ ಮಾಡಿರೋದನ್ನ ತೊಗೊಂಬಂದಿದ್ದಾಳೆ. ಭೀಮದೇ ಇಲ್ಲಾಂದರೆ ಕೊಡ್ತಾರೆ, ಅದನ್ನು ಆಡ್ಕೊಂಡು ಆಡ್ತಿರ್ತಾಳೆ. ಆಗಿದೆ ಬಿಡು, ಈಗ ಆಗಿದೆ. ಪಪ್ಪುಚ್ಚಿ ಏನು ಮಾಡ್ತಿದ್ಯಾ ಕಂದ? ಕಾಲು ನೋವ್ತಿದ್ಯಂತ? ಯಾರಿಗೆ ಬಂಗಾರಿ? ಅಪ್ಪಗೆ ನೋವ್ತಿದ್ಯಂತ? ಅದಕ್ಕೆ ನೀವೇನು ಮಾಡ್ತಿದ್ದೀರಾ? ಕಾಲು ಒತ್ಕೋತಿದ್ದೀರಾ ಬಂಗಾರಿ? ಅಲ್ಲಿ ನೋಡು, ತಪ್ಪು ಮಾಡ್ತಿದ್ಯಾ. ಬುಕ್ ಮೇಲೆ ನಿಲ್ಬಾರ್ದು, ಕಾಲು ತೆಗಿಬೇಕು ಕಾಲು ಬುಕ್ಕಿಂದ. ನಮಸ್ಕಾರ ಮಾಡೋದು ಮಾಮಿ, ಇದು ತೆಗಿ ಅದನ್ನು. ಯು ಡೂಯಿಂಗ್ ರಾಂಗ್ ಬಂಗಾರ. ಎದ್ದು ನಮಸ್ಕಾರ ಮಾಡು, ಮಾಮಿ ಮಾಡು. ಕಣ್ಣಿಗೆ ಒತ್ಕೋ. ಹಾಂ, ಮಾಡಬಾರ್ದು ಯಾವತ್ತು, ಬುಕ್ಕೆಲ್ಲ ತುಣಿಬಾರ್ದು. ಓಕೆ, ಬುಕ್ಕು ಖಾಲಿ ಕೆಳಗೆ ಪೇಪರು ಬುಕ್ಕು ಎಲ್ಲ ತುಣಿಬಾರ್ದು, ಅದು ಮಾಮಿ. ಚಿಂಟು ಒಂಚೂರು ಒತ್ತಬೇಕಂತೆ. ಕಾಲೊತ್ತು ಅಂದರೆ ಚಿಂಟುಗಳೆಲ್ಲ ತೊಗೊಂಡೋಗಿ ಹೊಡ್ತಾವಳೆ. ನೀನೊಂದು ಸೋಫಾ ಆಗಿಬಿಟ್ಟಿದ್ಯಾ ಅವಳಿಗೆ. ಅಯ್ಯೋ ಅಪ್ಪ ಅಯ್ಯೋ, ಓ ನೋವಾಯ್ತಾ? ನೋಡಲ್ಲಿ ನಿಮ್ಮ ಪಪ್ಪ ಏನು ಹೇಳ್ತಿದೆ. ಯಾಕೆ ಮಾಡಬೇಕು ಅನ್ನು? ಕಾಲು ಕೆಳಗೆ ಹೇಳ್ಕೊ, ಪ್ಯಾಂಟ್ ಕೆಳಗೆ ಹೇಳ್ಕೊಳ. ಅಲ್ಲಲ್ಲ ಇಲ್ಲಿ. ಹಾಂ ಆಯ್ತಾ? ಇರು, ಒಬ್ಬಳೇ ಹೋಗೋಕ್ಕಾಗಲ್ಲ. ಹೋಗು. ಏನಾಗಲ್ಲ, ನಡಿ ಕಂದ, ಅದೇನಾಗಲ್ಲ, ಉಲ್ಟಾ ಸೀದಾ. ಬಾಯ್ ಪಪ್ಪಿ, ಬಾಯ್. ಟಾಟಾ, ಲವ್ ಯು. ಏನು ತೊಗೊಂಬನ್ನಿ? ತರಕಾರಿ ತೊಗೊಂಬರ್ಬೇಕು. ಅಲ್ಲಿ ಆಡ್ತೀಯಾ? ಯಾವುದು ಖಾಲಿ ಇಲ್ವಲ್ಲ. ಬಾಯ್. ಮಾಡ್ತೀನಿ ಜಾರ್ಮಂಡಿನಾ? ಬಾ ನಡಿ. ಹಾಂ, ಹೊಸದಾ? ಹಾಂ, ಆತಿಶು ಆಟಾಡ್ಸುತ್ತಾ? ಆಯ್ತಲ್ಲ, ಬಾ. ಎಲ್ಲ ಹೋಗ್ತೀಯ? ಎಲ್ಲಿ ಐತಲ್ಲಿ? ಹಾಂ, ನಡಿ, ನೋಡಿ ತೋರಿಸು. ನಿಧಾನ ಹೋಗ್ಬೇಕು. ಹಾಂ, ಏನು? ನಂಗೆ ಅರ್ಥ ಆಗ್ತಿಲ್ಲ, ಏನು ಹೇಳು. ಹೋಗೋಣ. ಸ್ಯಾಟರ್ಡೆ ಸಂಡೇ ಅವಳನ್ನ ಪಾರ್ಕಿಗೆ ಕರ್ಕೊಂಬರ್ತೀವಿ. ಮಕ್ಕಳನ್ನ ಈ ಥರ ಪಾರ್ಕಿಗೆ ಕರ್ಕೊಂಡೋಗಿ ಅವ್ರಿಗೂ ಮನೆಯೊಳಗೆ ಇದ್ದು ಬೋರ್ ಆಗುತ್ತಲ್ವ, ಅವ್ರಿಗೂ ಒಂದು ಚೇಂಜಸ್ ಇರುತ್ತೆ, ಕಲಿಯೋದೇನೋ ಇರುತ್ತೆ, ಆ ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಕರ್ಕೊಂಬರ್ತೀನಿ. ಕರ್ಕೊಂಬಂದಾಗ ಇವ್ರನ್ನ ಆಟಾಡೋದು ಬಿಟ್ಬಿಟ್ಟು ನಾನೊಂದು 30-40 ಮಿನಿಟ್ಸ್ ವಾಕ್ ಮಾಡ್ಕೊಂಬರ್ತೀನಿ. ಅಲ್ಲಿವರೆಗೂ ನೋಡ್ಕೊತಿರ್ತಾರೆ, ಥ್ಯಾಂಕ್ ಗಾಡ್ ನೋಡ್ಕೊತಿದ್ದಾಳಲ್ವ, ಅದಕ್ಕೆ ಸರಿ ಅಂತೇಳ್ಬಿಟ್ಟು ಇಲ್ಲಿ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂಥೇಳಿ ಬಂದಿದ್ದೀವಿ. ಇವರಿಬ್ಬರು ಹೋಗ್ತೀವಿ, ನೀನು ಬೇಡ ಅಂತ ಹಠ ಮಾಡ್ತಿದ್ದ. ಅವಳು ಹಠ ಮಾಡಿದ್ಮೇಲೆ ನಾನು ಹೋದರೆ ಸುಮ್ಮನೆ ಇದು ಮಾಡ್ತಾಳೆ. ಸರಿ ಹೋಗ್ಬಿಟ್ಟು ಬನ್ನಿ ಅಂತೇಳ್ಬಿಟ್ಟು ಇದು ಮಾಡಿದೆ. ಅಲ್ಲೇ ಆನ್ ದಿ ವೇ ಬರ್ತಾ ಸಾಯಿಬಾಬಾ ಟೆಂಪಲ್ ಇತ್ತು. ಮಕ್ಳಿಗೂ ಕೂಡ ಸ್ಟ್ರೆಸ್ ಅಂದರೆ ನಮ್ಮ ಥರ ಸ್ಟ್ರೆಸ್ ಅನ್ನೋದಲ್ಲ, ಅವ್ರಿಗೂ ಕೂಡ ಸ್ವಲ್ಪ ಟೆನ್ಷನ್ನು, ಅದು ಇದು ಮೂಡ್ ಸ್ವಿಂಗ್ಸ್ ಎಲ್ಲ ಆಗ್ತಾಯಿರುತ್ತೆ, ನಮ್ಗೆ ಗೊತ್ತಾಗಲ್ಲ. ಸೊ ಮಕ್ಕಳನ್ನ ಈ ಥರ ಸ್ವಲ್ಪ ದಿನ ಅಂದರೆ ವಾರದಲ್ಲಿ 1-2 ಸರಿ 3 ಸರಿ ಔಟ್ಸೈಡ್ ಕರ್ಕೊಂಡು ಹೋಗೋದು ಅಥವಾ ಪಾರ್ಕಿಗೆ ಕರ್ಕೊಂಡು ಹೋಗೋದು, ಆ ಥರ ಮಾಡಿ ಅವ್ರಿಗೂ ಕೂಡ ಒಂದು ಸ್ವಲ್ಪ ಕೂಲ್ ಅನಿಸುತ್ತೆ. ಇದು ಮಾಡ್ತಾರೆ, ಅವ್ರಿಗೊಂಥರ
ಒಂದು ಇದಾಗುತ್ತೆ, ಚೇಂಜಸ್ ಅಂತಲೇ ಹೇಳ್ಬೋದು. ಅವ್ರಿಗೂ ಒಂಥರ ಖುಷಿನೂ ಆಗುತ್ತೆ, ಒಂಥರ ಇದು ಅನಿಸುತ್ತೆ, ಫ್ರೆಶ್ ಅನಿಸುತ್ತೆ. ಎಲ್ಲೇ ಹೋಗಿದ್ದೆ ಕಂದ? ಅಂಬ ನೋಡೋಕೆ ಹೋಗ್ತೀಯಾ? ಇಲ್ಲಿ ಬರ್ತೀವಿ. ಅಂಬ ಇದೆ ಅಂದಿದ್ರೆ ಅಕ್ಕಿ ಇತ್ತು ಮನೇಲಿ, ಸ್ವಲ್ಪ ತರ್ಬೋದಿತ್ತಾ? ಯಾವಾಗಾದರೂ ಕೊಡಬೇಕು ತೊಗೊಂಬಂದಂಗಿದ್ರೆ. ನೋಡು 800 ರೂಪಾಯಿ ಅಂತೆ ಒಂದಿನ ತಿನ್ಸೋಕ್ಕೆ. ಅಮ್ಮೋ, ಒಂದಿನ ಹಸುಗೆ ಊಟ ಮಾಡ್ಸೋಕ್ಕೆ 800 ರುಪೀಸ್ ಅಂತೆ, ಗೊತ್ತಾ? ಹೆಂಗಂತೆತ್ತು ಹೆಂಗಂತೆತ್ತು? ಅಂಬಾ ಅಂತೆತ್ತ. ನಮಸ್ಕಾರ ಮಾಡಿ ಹೋಗಿ, ಮುಟ್ಟು, ಅದನ್ನೇನು ಮಾಡಲ್ಲ. ಕಚ್ಚಲ್ಲ ಅಪ್ಪು, ಕಚ್ಚಲ್ಲ ಕಂದ, ಕಚ್ಚಲ್ಲ. ನೋಡು ನಾನು ಮುಡ್ತೀನಿ ಇಲ್ಲಿ. ಚಮ್ಮಿ ಒಳ್ಳೇದು ಮಾಡಪ್ಪ. ಹೋಗು ನೀನು ಮುಟ್ಟು. ಏನು ಮಾಡಲ್ಲ, ಹೋಗು ಕಂದ. ಅಯ್ಯೋ ಇದ್ರ ಪುಕ್ಳು. ಹೋಗೋಣ. ಏನು ಬಂದು? ಬೆಳ್ಳುಳ್ಳಿ, ಗಾರ್ಲಿಕ್, ಬೆಳ್ಳುಳ್ಳಿ. ಇದು ಗೊತ್ತು. ಇದೇನು ಗೊತ್ತು? ಇದೇನೇ ಇದು? ಇದು ಎಂಥದ್ದು? ಸಪೋಟ ಅಂತೆ. ಗಬೂಸ್, ಟೊಮೆಟೊ, ಟೊಮೊಟೊ. ಇಲ್ಲೇನು ಇದು? ಆಪು. ಇದು ಬಾಳೆಹಣ್ಣಿಗಿನ್ನೇನು ಹೇಳ್ತಾರೆ? ಬನೇನಾ. ಇಲ್ಲಿ ಒಂದು ವೆಜಿಟೇಬಲ್ ಶಾಪ್ ಇದೆ, ಅಲ್ಲಿ ಕರ್ಕೊಂಬಂದಾಗ ಇವಳನ್ನೂ ಹಿಂಗೆ ಕರ್ಕೊಂಬಂದು ಎಲ್ಲನೂ ತೋರಿಸ್ಬಿಟ್ಟು ಇದೇ ಥರ ಹೇಳ್ತಾರೆ ಯಾವುದು ಏನೆಲ್ಲ ಅಂತ. ಸ್ವಲ್ಪ ವೆಜಿಟೇಬಲ್ಸ್ ನೇಮ್ಸ್ ಎಲ್ಲ ಹೇಳ್ತಾಳೆ, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಎಲ್ಲ. ಸೊ ಮನೆಗೆ ಬಂದು ಮಲ್ಕೊಳ್ಳೋಣ ಅಂತ ಬರ್ತಿದ್ದೀವಿ. ನನ್ನ ಮಗಳು ಹೆಂಗೆ ಗೊತ್ತಾ, ನಾನು ಏನಾದ್ರು ಕೆಮ್ಮಿದ್ರೆ ನಿಜವಾಗ್ಲೂ ಇದು ಹೇಳೋದಲ್ಲ, ನೋಡಿ ಕೆಮ್ತೀನಿ, ಅವಳು ಬಂದು ಹೆಂಗೆ ಇದು ಮಾಡ್ತಾಳೆ. ಸುಮ್ಮನೆ ಅವಳಿಗೆ ಗೊತ್ತಿಲ್ದಂಗೆ ಯಾಕಪ್ಪು? ಯಾಕೆ ಕಂದಮ್ಮ? ಏನು ಬೆಡ್ಶೀಟ? ಯಾಕಪ್ಪು? ಪಾಪಕ್ಕೆ ಸೆಕೆ ಆಯ್ತಾ? ನನ್ಗೆ ಯಾಕೆ ಹಿಂಗೆ ಬಂದು ತಲೆಗೆ ಹಿಂಗೆ ಅಂದಲ್ಲ? ಸುಮ್ಮನೆ ಅಂದರೆ ಕೆಮ್ಮಿದ್ದಕ್ಕ? ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಕೆಮ್ದಾಗ ಹಿಂಗೆ ಅನ್ಬೇಕು ಅಂತ? ಮತ್ತೆ ಅಣ್ಣನ ಹೆಸರು ಹೇಳ್ತಿದ್ಯಾ? ಯಾವಾಗಾದ್ರೂ ಕೆಮ್ತಿದ್ರೆ ಬಂದು ಹಿಂಗೆ ಅನ್ನತ್ತೆ. ನಾನು ಫಸ್ಟ್ ಟೈಮು ನೋಡಿದಾಗ ಕೇಳ್ತಿದ್ದೆ, ಆಯಿತಾ? ಏನಕ್ಕೆ ಹಿಂಗೆ ಸೊಳ್ಳೆ ಸುಚ್ಚೋಯ್ತು. ನಾನು ಫಸ್ಟ್ ಟೈಮು ಯಾಕೆ ಹಿಂಗೆ ಬಂದು ಮಾಡ್ತೈತೆ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಯಾಕಪ್ಪು ಅಂತ ಅಂದಾಗ ಕೆಮ್ಮು ಬರ್ತಿದ್ಯಲ್ಲ ಅಮ್ಮು, ಅದಕ್ಕೆ ಅಮ್ಮ ಅಂತೇಳಿ ಬಂದು ಹೇಳ್ತು. ಎಷ್ಟು ಕನ್ನವ ಮಕ್ಕಳು ಎಷ್ಟು ಅಬ್ಸರ್ವ್ ಮಾಡ್ತಾರೆ ನೋಡಿ ಎಲ್ಲನ. ಅದು ಬಾಯಿಗೆ ಹಾಕ್ಬಾರ್ದು, ತೆಗಿ ಮೇಕಪ್ಪಿಂದು. ಏನು ಮಾಡ್ತೀಯಪ್ಪ ಅದರಲ್ಲಿ? ನೀನು ಮಾಡ್ಕೊಂಬಾರ್ದು, ನಂಗೆ ಮಾಡು. ಎದ್ದೇಳು, ಎದ್ದು ಮಾಡು ಕರೆಕ್ಟಾಗಿ. ಏನು ಮಾಡ್ತೀಯ? ಏನು ಮಾಡ್ತೀಯ? ಅದನ್ನ ಏನಂತಾರೆ? ಏನು ಹೇಳ್ತಾರೆ ಅದನ್ನು? ಅಂಬಸ ಅಲ್ಲ, ಏನದು? ಇದೇನು? ನನಗೇನು ಮಾಡ್ತೀಯ ಅದರಲ್ಲಿ? ಮೇಕಪ್ ಮಾಡ್ತೀನಿ. ಲವ್ ಯು ಬಂಗಾರ. ಮಮ್ಮ ಲವ್ಸ್ ಯು ಲಾತ್ ಬಂಗಾರಿ. ಥ್ಯಾಂಕ್ ಯು ಕಂದ. ಪಪ್ಪನೂ ಲವ್ಸ್ ಯು. ಅಣ್ಣನೂ ಲವ್ಸ್ ಯು. ಅಮ್ಮ ನಾಟ್ ಲವ್ಸ್. ಪಾಪ ನಾಟ್ ಲವ್ಸ್. ಅಪ್ಪ ಲವ್ಸ್ ಯು. ನೀನು ನಾಟ್ ಲವ್ಸ್ ಮೀ. ಐ ಕಂದಮ್ಮ. ಪಪ್ಪ ಲವ್ಸ್ ಯು, ಮಮ್ಮ ಲವ್ಸ್ ಯು, ಅಣ್ಣ ಲವ್ಸ್ ಯು, ಆಂಟಿ ಲವ್ಸ್ ಯು, ಶಿವಪ್ಪ ಲವ್ಸ್ ಯು, ಕುಸ ಲವ್ಸ್ ಯು, ಜೀವನ ಲವ್ಸ್ ಯು, ತಾತ ಲವ್ಸ್ ಯು, ಅಜ್ಜಿ ಲವ್ಸ್ ಯು. ನೀನು ಲವ್ಸ್, ಎವ್ರಿ ಒನ್ ಯು ಲವ್ಸ್. ಓಕೆ, ಗುಡ್ ನೈಟ್. ಈಗ ಮಲ್ಕೊಳ್ಳೋಣ, ಮಲ್ಕೊಳ್ಳಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರಿನ್ನೂ ಫಾಲೋ ಮಾಡಿಲ್ಲ ಹಾಗೆ ಫಾಲೋ ಮಾಡ್ತೀರಿ. ಥೈರಾಯ್ಡ್ ಅಪ್ಡೇಟ್ಸ್ನ ಇನ್ನು ಕೊಡ್ತಾ ಇರ್ತೀನಿ. ಬಿಕಾಸ್ ನನಗೆ ಜಾಸ್ತಿ ಆಗಿರೋದ್ರಿಂದ ನಾನು ಕೂಡ ಮೆಡಿಸನ್ ಎಲ್ಲ ಚೇಂಜ್ ಮಾಡಿ ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ವೀಡಿಯೋಗಳನ್ನ ಹೇಗೆ ವಾಚ್ ಮಾಡ್ತಾರೆ ಅವ್ರ ವೀಡಿಯೋಸ್ಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು.